ಯಾ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋ ಅಪ್ಡೇಟ್ಸು ಮತ್ತು ರಿವ್ಯೂಸ್ ಎಲ್ಲ ಕೊಡ್ತಾನೆ ಇರ್ತೀನಿ ಅಂತ ವೀಡಿಯೋ ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ನಮ್ಮ ತಮ್ಮನೇಲಲ್ಲಿ ಹಾಕ್ದಂಗೆ ಕಿಚ್ಚ ಸುದೀಪ್ ಅವರು ಈ ವೀಕೆಂಡಲ್ಲಿ ಅಂದರೆ ಈ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ಬರ್ತಾರೋ ಇಲ್ವೋ ಅಂತ. ಅದು ಗೈಸ್ ಇದ್ರ ಬಗ್ಗೆ ಮಾತಾಡೋಣ. ಗೈಸ್ ನಾನು ಹಾಗೆ ಒಂದು ಸ್ವಲ್ಪ ಒಪಿನಿಯನ್ ಹೇಳಬೇಕಾಗಿದೆ ಇವಾಗ. ಅಂದರೆ ಇವತ್ತು ಬಂದಂಥ ಪ್ರೋಮೋಸ್ದು ಮತ್ತು ಇವತ್ತು ಆಗ್ತಾ ಎಪಿಸೋಡ್ದು. ಗೈಸ್ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು, ಕ್ಯಾಪ್ಟನ್ ಟಿ ಟಾಸ್ಕ್ಗೆ 3 ಜನನ ಸೆಲೆಕ್ಟ್ ಮಾಡಿದರು. ಈ ವೀಕಲ್ಲಾದಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತನಿಷಾ, ಸಂಗೀತ ಮತ್ತು ಪ್ರತಾಪ್ ಅವ್ರನ್ನ, ಹಾಗೆ ಪ್ರತಾಪ್ ಅವ್ರನ್ನ ಮನೆಯವರು ಎಲ್ಲರೂ ಸೇರಿಬಿಟ್ಟು ಈಚೆ ಇಕ್ತಾರೆ. ಸೊ ಕ್ಯಾಪ್ಟನ್ ಟಿ ಟಾಸ್ಕಲ್ಲಿ 2 ಜನ ಮಿಕ್ಕಿರ್ತಾರೆ, ಸಂಗೀತ ಮತ್ತು ತನಿಷಾ ಅವರು. ಸೊ ಇವರಿಬ್ಬರಲ್ಲಿ ಒಂದು ಫ್ಲವರ್ ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಲೈವಲ್ಲಿ ನೋಡೋದಾಗ ಗೊತ್ತಾಯಿತು. ಬಟ್ ಅಂದರೆ ಕಂಪ್ಲೀಟಾಗಿ ಯಾವ ಥರ ಟಾಸ್ಕ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸಂಗೀತ ಮತ್ತು ತನಿಷಾ ಅವರು ಫ್ಲವರ್ ಟಾಸ್ಕ್ ಆಡ್ತಾಯಿದ್ರು. ಸೊ ಮೇ ಬಿ ಅದು ಕ್ಯಾಪ್ಟನ್ಸಿ ಟಾಸ್ಕೇ ಆಗಿರುತ್ತೆ. ಅದರಲ್ಲಿ ತನಿಷಾ ಅವ್ರು ವಿನ್ ಆಗಿದ್ದಾರೆ. ಸೊ ಈ ವಾರದ ಕ್ಯಾಪ್ಟನ್ ಒಬ್ಬ ಮಹಿಳೆ ಆಗಿರ್ತಾರೆ, ಲೇಡಿ. ಸೊ ಯಾರ್ಯಾರು ನಮ್ಮ ಇವರಪ್ಪ ನೀತು ಅವರಾದಮೇಲೆ ನಮ್ರತಾ ಅವರಾದರು. ಸಾರಿ ಗೈಸ್, ನರ್ಮದಾ ಅಂತ ಬರ್ತಾಯಿದೆ ನಮ್ರತಾಗೆ. ಓಕೆ, ನೀತು, ನಮ್ರತಾ, ಅದಾದಮೇಲೆ ತನಿಷಾ ಅವರಾಗ್ತಾ ಇರೋದು. ಸೊ 3 ಜನ ಲೇಡಿ ಕ್ಯಾಪ್ಟನ್ಸ್ ಆದಂಗೆ ಆಗುತ್ತೆ ಈ ಸೀಸನಲ್ಲಿ. ಗೊತ್ತಿಲ್ಲ, ಮುಂದೆ ಮೇ ಬಿ ಸಂಗೀತ ಆದರೂ ಕೂಡ ಆಗ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಇವಾಗಂತೂ 3 ಜನ ಆಗಿದ್ದಾರೆ. ಸೊ ಈ ವೀಕಲ್ಲಿ ತನಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿಬಿಟ್ಟು ಕ್ಯಾಪ್ಟನ್ ಆಗಿದ್ದಾರೆ. ಒಂದು ಒಳ್ಳೆ ವಿಚಾರ, ಯಾಕಂದರೆ ತನಿಷಾ ಅವ್ರ ಗ್ರಾಫ್ ಕೂಡ ಫುಲ್ ಡೌನಲ್ಲೇ ಬರ್ತಾಯಿತ್ತು. ಅವರು 3 ಜನ ಇದ್ರಲ್ಲ ಗಾಯ್ಸ್, ಯಾರು ನಮ್ಮ ಸಂಗೀತ, ಕಾರ್ತಿಕ್ ಮತ್ತು ತನಿಷಾ ಅವ್ರು 3 ಜನ ಫ್ರೆಂಡ್ಸ್ ಆಗಿದ್ದಾಗ ಚೆನ್ನಾಗಿತ್ತು. 3 ಜನದ್ದು ಕೂಡ ಗ್ರಾಫ್ ಮೇಲೇ ಹೋಗ್ತಾಯಿತ್ತು ಯಾವಾಗಲೂ. ಅಂದರೆ ಫುಲ್ ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ರು, ಎಲ್ಲ ಟಾಸ್ಕಲ್ಲೂ ಭಾಗವಹಿಸ್ತಾಯಿದ್ರು. ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಅವ್ರ ಮಧ್ಯೆ. ಬಟ್ ಜಗಳಗಳು, ಮನಸ್ತಾಪಗಳಾಗಿ 3 ಜನನು, ಅಂದರೆ ಸಂಗೀತ ಅವ್ರು ಈಚೆ ಬಂದಮೇಲೆ ಒಂದು ರೇಂಜಿಗೆ ಹೇಳ್ಬೇಕಂದ್ರೆ ಕಾರ್ತಿಕ್ ಮತ್ತು ತನಿಷಾ ಗ್ರಾಫ್ ಕೆಳಗಡೆ ಬರ್ತಾ ಇದೆ ಅಂತ. ಸೊ ಸಂಗೀತ ಅವ್ರ ಗ್ರಾಫ್ ಚೆನ್ನಾಗಿದೆ, ಅವ್ರದ್ದು ಇನ್ನೂ ಪ್ರತಾಪ್ ಜೊತೆ ಸೇರ್ಕೊಂಡು ಇನ್ನೂ ಮಸ್ತಾಗಿ ಹೋಗಿದೆ. ಅದು ಟಾಸ್ಕ್ ಬೇರೆ ಆಯ್ತಲ್ವ ಅವ್ರದ್ದು, ಸ್ವಲ್ಪ ಕಣ್ಣು ಕೂಡ ಇದಾಗ್ಬಿಟ್ಟು. ಸೊ ಪ್ರತಾಪು, ಸಂಗೀತ ಗ್ರಾಫ್ ಅಂತೂ ಯಾವಾಗಲೂ ಮೇಲೇ ಹೋಗ್ತಾ ಇದೆ. ಓಕೆ ಗಾಯ್ಸ್, ಇದಾದಮೇಲೆ ನಮ್ಮ ವರ್ತೂರ್ ಅವ್ರನ್ನ ಕಳಪೆ ಕಳಿಸಿರೋದೊಂದು ಮಾತು ಹೇಳಬೇಕು ನಾನು. ಗಾಯ್ಸ್ ನನಗನ್ಸೋ ಪ್ರಕಾರ ಅವ್ರು ಕಳಪೆ ಇದ್ದಿಲ್ಲ ಗಾಯ್ಸ್. ಮೇ ಬಿ ಮೈಕಲ್ನ ಕಳಿಸಿರೋ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಅವ್ರದ್ದು ಕೂಡ ಸ್ವಲ್ಪ ಗ್ರಾಫ್ ಕೆಳಗಡೆನೇ ಬರ್ತಾ ಇದೆ. ಅಂದರೆ ಈ ವೀಕಲ್ಲಿ ಟಾಸ್ಕ್ ಯಾವುದೂ ಇದ್ದಿಲ್ಲ. ಸೊ ಸ್ಟಾರ್ಟಿಂಗಿಂದ ಯಾರು ಇವಾಗ ಡೌನಲ್ಲಿ ಹೋಗ್ತಾ ಇದ್ದಾರೆ, ಡೌನ್ಫಾಲ್ ಆಗ್ತಾ ಇದೆ. ಅಂದರೆ ಅವರ ಎಫರ್ಟ್ಸ್ ಆಗಿರ್ಬೋದು, ಆಡೋದಾಗಿರ್ಬೋದು, ಮನೇಲಿ ಅವರ ವ್ಯಾಲ್ಯೂ ಆಗಿರ್ಬೋದು, ಯಾರ್ದು ಡೌನಲ್ಲಿ ಹೋಗ್ತಾ ಇದೆ ಅವ್ರನ್ನ ಕಳಪೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಓವರಾಲಾಗಿ ಒಂದು ತಗೊಂಡಾಗ ಯಾರು ಗ್ರಾಫ್ ಕೆಳಗಡೆ ಹೋಗ್ತಾ ಇದೆ ಅವ್ರು ಕಳಪೆ ಅಂತ. ಸೊ ಮೈಕಲ್ನ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ವರ್ತೂರು ನಮ್ಮ ರೈತರನ್ನ ಬಿಟ್ಟು ಅಂತ ನಾನು ಅನ್ಕೋತಾ ಇದ್ದೀನಿ. ರೈತರಂದರೆ ನಾನು ಜಸ್ಟ್ ಮಾತಿಗೆ ಹೇಳ್ತಾ ಇರೋದು. ನೀವು ಮತ್ತೆ ರೈತರಾಗಿದ್ದಾರೆ ಅವ್ರನ್ನ ಕಳಪೆ ಹಾಕಬಾರ್ದು ಅಂತ ಆ ಥರ ಅಲ್ಲ. ಸೊ ಮೈಕಲ್ನ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಇನ್ಫ್ಯಾಕ್ಟ್ ಸಿರಿ ಮ್ಯಾಮವ್ರು ಕೂಡ, ಅಂದರೆ ಅವ್ರದ್ದು ಕೂಡ ಚೆನ್ನಾಗಿದೆ ಗ್ರಾಫ್ ಒಂದು ರೇಂಜಿಗೆ ಮೈಕಲ್ಲಿಗೆ ಕಂಪೇರ್ ಮಾಡಿದ್ರೆ. ಬಟ್ ಮೈಕಲ್ಲು ಸ್ಟಾರ್ಟಿಂಗಲ್ಲಿ ವಿನಯ್, ಸ್ನೇಹಿತ್, ನಮ್ರತಾ ಅವ್ರ ಜೊತೆ ಎಲ್ಲ ಇದ್ದಾಗ ಯಾವ ಥರ ಗ್ರಾಫ್ ಇತ್ತಲ್ವ ಒಂದು, ಆ ಥರ ಇಲ್ಲ. ಅಂದರೆ ಇವಾಗ ಫುಲ್ ಡೇರಿಂಗಾಗೆಲ್ಲ ಮಾತಾಡೋದು ಅದು ಯಾವುದೂ ಇದ್ದಿಲ್ಲ. ಚೆನ್ನಾಗಿದೆ ಎಲ್ಲರ ಜೊತೆಗೂ. ಬಟ್ ಇವಾಗ ತುಂಬ ಜನಗಳ ಜೊತೆ ಜಗಳ ಆಗಿ ಗ್ರಾಫ್ ಕೂಡ ಕೆಳಗಡೆ ಬಂದಿದೆ ಒಂದು 3-4 ವೀಕ್ಸಿಂದ. ಓಕೆ, ಸೊ ಗೈಸ್ ಇದಾದಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೋ ಇಲ್ವೋ ಅಂದರೆ ಈ ವೀಕೆಂಡ್ ಎಪಿಸೋಡ್ಸಲ್ಲಿ. ಗಾಯ್ಸ್ ನಿಮಗೆ ಗೊತ್ತಿರ್ಬೋದು, ಅಂದರೆ ಲಾಸ್ಟ್ ವೀಕೆಂಡಲ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಸೊ 3 ಡೇಸ್ ಬಂದು KCC ಟೂರ್ನಮೆಂಟ್ ಇತ್ತು, ನಮ್ಮ ಕರ್ನಾಟಕ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ದು. ಸೊ ಅದಕ್ಕೋಸ್ಕರನೇ ಕಿಚ್ಚ ಸುದೀಪ್ ಅವರು ಬರೋಕ್ಕೆ ಆಗಿದ್ದಿಲ್ಲ ಲಾಸ್ಟ್ ವೀಕೆಂಡ್ಸಲ್ಲಿ. ಸೊ ಅದು ಮುಗ್ದೋಯ್ತು. ಇವಾಗ ಗಂಗಾ ವಾರಿಯರ್ಸ್, ಯಾರು ನಮ್ಮ ಗಣೇಶ್ ಅವ್ರ ಟೀಮ್ ಕೂಡ ಗೆದ್ದರು ಅದರಲ್ಲಿ, ಗಂಗಾ ವಾರಿಯರ್ಸ್ ಅವರು. ಸೊ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೂಡ, ಅಂದರೆ ಅವರೇ ಆರ್ಗನೈಸ್ ಮಾಡೋದು ಆ ಫುಲ್ ಟೂರ್ನಮೆಂಟ್ನ. ಸೊ ಅದಕ್ಕೋಸ್ಕರನೇ ಅವ್ರು ಬರೋಕ್ಕಾಗಿದ್ದಿಲ್ಲ. ಅಲ್ಲಿ ಅವ್ರದ್ದು ಕೂಡ ಒಂದು ಟೀಮ್ ಇದೆ, ಅವರೇ ಕ್ಯಾಪ್ಟನ್ ಕೂಡ ಇದ್ದರು ಅದಕ್ಕೆ, ಹೊಯ್ಸಳ ಈಗಲ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರು ಲೀಗಲ್ಲಿ ಹೋದರು, ಬಟ್ ಸೆಮಿಫೈನಲ್ ಕೂಡ ಬರೋಕ್ಕಾಗಿಲ್ಲ ಲಾಸ್ಟ್ ಡೇಯಲ್ಲಿ, ಅಂದರೆ ಲಾಸ್ಟ್ 2 ಮ್ಯಾಚಸ್ಗೆ. ಸೊ ಗಂಗಾ ವಾರಿಯರ್ಸ್ ವಿನ್ ಆದರೂ ಅದಕ್ಕೋಸ್ಕರ ಬಂದಿದ್ದಿಲ್ಲ ಅವರು. ಬಟ್ ಈ ವೀಕೆಂಡಲ್ಲಿ ಕನ್ಫರ್ಮಾಗಿ ಬಂದೇ ಬರ್ತಾರೆ. ಇವತ್ತು ಫ್ರೈಡೇ ಅಲ್ವಾ. ಸೊ ಫ್ರೈಡೇ ಮಾರ್ನಿಂಗಿಂದನೇ ಶೂಟ್ ಸ್ಟಾರ್ಟ್ ಆಗಿರುತ್ತೆ. ಫ್ರೈಡೇ ಮಾರ್ನಿಂಗ್, ಅಂದರೆ ಫ್ರೈಡೇ ಅರ್ಲಿ ಮಾರ್ನಿಂಗಿಂದ ಫ್ರೈಡೇ ನೈಟ್ವರೆಗೂ ಶೂಟಿಂಗ್ ಆಗುತ್ತೆ. ಸೊ ಅದನ್ನೇ ಅವರು 2 ಪಾರ್ಟ್ ಥರ ಮಾಡ್ಕೊಂಬಿಟ್ಟು ಸ್ಯಾಟರ್ಡೇ ಒಂದು, ಸಂಡೇ ಒಂದು ಹಾಕ್ತಾರೆ. ಸೊ ಕಿಚ್ಚ ಸುದೀಪ್ ಅವ್ರು ಕನ್ಫರ್ಮ್ ಬಂದೇ ಬರ್ತಾರೆ. ಸೊ ಈ ಫ್ಯಾಮಿಲಿ ವೀಕಲ್ಲಿ ಅಂದರೆ ಕಿಚ್ಚ ಸುದೀಪ್ ಅವರು ಬರೀ ಅಗ್ರೆಸಿವ್ ಆಗಿರೋಂಥ ವೀಕ್ಸಲ್ಲೇ ವೀಕೆಂಡ್ ಮಾಡಿದರು. ಈ ಸತಿ ಚೆನ್ನಾಗಿತ್ತು. ಸೊ ವೀಕೆಂಡ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಯಾರು ಇನ್ನೂ ವೀಡಿಯೋ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿಬಿಡಿ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಗೈಸ್, ನೋಡಿ ಎಂಜಾಯ್ ಮಾಡಿ. ಲವ್ ಯು ಆಲ್, ಬಾಯ್.